ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೀಪ್. ಇವತ್ತಿನ ಈ ವಿಡಿಯೋದಲ್ಲಿ ವಿಷಯ ಏನಪ್ಪ ಅಂದರೆ, ಕೃಷಿ ಭೂಮಿ ಹೊಂದಿದವರಿಗೆ ವಾರ್ಷಿಕ 25,000 ರೂಪಾಯಿ ಸಿಗಲಿದೆ. ಅಂದರೆ ಕೃಷಿ ಜಮೀನು ಯಾರ್ಯಾರು ಹೊಂದಿರ್ತಾರೋ ಅವರಿಗೆ ವರ್ಷಕ್ಕೆ 25,000 ರೂಪಾಯಿಗಳು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದೆ. ಈ ಯೋಜನೆ ಯಾವುದು, ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು, ಯಾವ ರೀತಿ ಹಣ ನಮ್ಮ ಖಾತೆಗೆ ಪಾವತಿ ಆಗುತ್ತದೆ ಎಂದು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಸಮೇತ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಆಗಿ ಬರಲಿದೆ. ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿಗಳನ್ನು ನಮ್ಮ ರೈತಾಪಿ ಬಾಂಧವರು ತೆಗೆದುಕೊಳ್ಳುತ್ತಿದ್ದಾರೆ. ಅದರ ಜೊತೆಯಲ್ಲಿ ಸಮೇತ ಕೃಷಿ ಭೂಮಿ ಹೊಂದಿದ್ದವರಿಗೆ ಕೇಂದ್ರ ಸರ್ಕಾರದಿಂದ ವಾರ್ಷಿಕವಾಗಿ 25,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಿದೆ. ಈ ಸರ್ಕಾರ ಯೋಜನೆ ಯಾವ ಯೋಜನೆಯಲ್ಲಿ ಈ ಒಂದು ಹಣ ಪಾವತಿ ಮಾಡುತ್ತಿದ್ದಾರೆ ಎಂದು ನೋಡೋಣ. ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದ್ದು, ಈ ಯೋಜನೆಯಲ್ಲಿ ಮೊದಲನೇದಾಗಿ ಜಾರ್ಖಂಡ್ ರಾಜ್ಯ ಸರ್ಕಾರವು ಸಹ ಈ ಯೋಜನೆಗೆ ಚಾಲನೆ ನೀಡಿದೆ. ಜಾರ್ಖಂಡ್ ರಾಜ್ಯ ಸರ್ಕಾರವು ಸಹ ಈ ಯೋಜನೆ ಚಾಲನೆ ನೀಡಿದ್ದು, ಈ ಯೋಜನೆ ಯಾವುದೆಂದರೆ ಆಶೀರ್ವಾದ್ ಯೋಜನೆ. ಆಶೀರ್ವಾದ್ ಯೋಜನೆ ಅಡಿಯಲ್ಲಿ ಕೃಷಿ ಭೂಮಿ ಹೊಂದಿದವರಿಗೆ 25,000 ರೂಪಾಯಿಗಳು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಲಿದೆ. ಯಾರ್ಯಾರಿಗೆ ಈ ಧನ ಸಹಾಯ ಸಿಗಲಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೃಷಿ ಭೂಮಿ ಹೊಂದಿದವರಿಗೆ ಈ ಹಣ ಸಿಗಲಿದೆ ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 5 ಎಕರೆ ಜಮೀನು ಹೊಂದಿದವರಿಗೆ ವಾರ್ಷಿಕವಾಗಿ 25,000 ರೂಪಾಯಿಗಳು ತಮ್ಮ ಖಾತೆಗೆ ಹಣ ಪಾವತಿಯಾಗಲಿದೆ. ಹಾಗೆ 2 ಎಕರೆ ಭೂಮಿ ಹೊಂದಿದವರಿಗೆ 5ರಿಂದ 10,000 ರೂಪಾಯಿಗಳು ಸಹ ತಮಗೆ ಧನ ಸಹಾಯವಾಗಿ ಸಿಗಲಿದೆ. ಹಾಗೂ 4 ಎಕರೆ ಭೂಮಿ ಹೊಂದಿದವರಿಗೂ ಸಹ 20,000 ರೂಪಾಯಿಗಳು ನಿಮಗೆ ಧನ ಸಹಾಯ ಸಿಗಲಿದೆ. 1 ಎಕರೆ ಕೃಷಿ ಭೂಮಿ ಹೊಂದಿದವರಿಗೂ ಸಹ ನಿಮಗೆ 5ರಿಂದ 10,000 ರೂಪಾಯಿಗಳು ಸಹ ನಿಮಗೆ ಧನ ಸಹಾಯವಾಗಿ ಸಿಗಲಿದೆ. ಈ ಯೋಜನೆಯು ಜಾರ್ಖಂಡ್ ರಾಜ್ಯ ಸರ್ಕಾರ ಮೊದಲಿನ ಬಾರಿಗೆ ಜಾರಿಗೆ ತಂದಿದೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ನಿರೀಕ್ಷೆಯಲ್ಲಿರಬಹುದಾದ ಈ ಯೋಜನೆಯಾಗಿದೆ. ಆಶೀರ್ವಾದ ಯೋಜನೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಸಹ ಅತಿ ಶೀಘ್ರವಾಗಿ ಬಿಡುಗಡೆ ಮಾಡಲಿದೆ. ಯಾರ್ಯಾರು ಈ ಯೋಜನೆಗೆ ಅರ್ಹರೆಂದು ತಿಳಿದುಕೊಳ್ಳೋಣ. ರೈತಾಪಿ ಬಾಂಧವರಾಗಿರಬೇಕು ಹಾಗೂ ಕೃಷಿ ಭೂಮಿಯನ್ನು ಹೊಂದಿರಬೇಕು ಹಾಗೂ ತಮ್ಮ ಒಟ್ಟು ಕೃಷಿ ಭೂಮಿಯಲ್ಲಿ ಕಂದಾಯದ ಪ್ರತಿಯೊಂದು ಪ್ರತಿಗಳು ಸರಿಯಾದ ಕ್ರಮದಲ್ಲಿ ಇರಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ನಡೆಯಲಿದೆ. ಹಾಗಾಗಿ ನಾವು ಯೋಚನೆ ಮಾಡ್ತಿದ್ದರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಸಹ ವರ್ಷಕ್ಕೆ 6,000 ರೂಪಾಯಿಗಳನ್ನು ನಮ್ಮ ರೈತಾಪಿ ಬಾಂಧವರು ಸಹ ಪಡೆದುಕೊಳ್ಳುತ್ತಿದೆ. ಇದರ ಜೊತೆಯಲ್ಲಿ ಆಶೀರ್ವಾದ್ ಯೋಜನೆಯನ್ನು ಸೇರಿಸಿ ಅಲ್ಲಿ 25,000 25 ಪ್ಲಸ್ 6 31,000 ರೂಪಾಯಿಗಳನ್ನು ವಾರ್ಷಿಕ ಧನ ಸಹಾಯ ಸಿಗಲಿದೆ ನಮ್ಮ ಕೇಂದ್ರ ಸರ್ಕಾರದಿಂದ. ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಈ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂದರೆ, ಬೇಕಾಗುವಂಥ ಪ್ರತಿಗಳ ದಾಖಲಾತಿಗಳು ಯಾವುವೆಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಹಣಿ, ಕಂದಾಯದಲ್ಲಿ ಸರಿಯಾದ ಕ್ರಮ ಪತ್ರಗಳು ಹಾಗೂ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್, ಬ್ಯಾಂಕ್ ಬುಕ್ ಇಷ್ಟನ್ನು ತೆಗೆದುಕೊಂಡು ನಮ್ಮ ಕೃಷಿ ಭೂಮಿ ಹೊಂದಿರುವ ರೈತ ಬಾಂಧವರು ಆಶೀರ್ವಾದ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹ ಬಿಡುಗಡೆಯಾಗಲಿದೆ. ಅಲ್ಲಿವರೆಗೂ ಕಾಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಸಹ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತದೆ. ಈ ನನ್ನ ಚಾನಲ್ನಲ್ಲಿ ರೈತಾಪಿ ಬಾಂಧವರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಉಪಯುಕ್ತ ಮಾಹಿತಿಯನ್ನು ದೊರಕಿಸಬೇಕೆನ್ನುವುದೇ ನನ್ನ ಗುರಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.